ಒಟ್ಟಾದ್ರು ಹೋರಾದರೂ ಕೂಡ ಗೆದ್ದು ಇದ್ದಂತೂ ಮುಂದೆ ಟಿಕೆಟ್ ಸಿಕ್ಕಿರಲಿಲ್ಲ. ಬಿಜೆಪಿ ದಳ ಬಂದಾದ್ರು ಓಟರ್ ಬಂದಾಗಿ ಕೇಳಿದೆ ಅವರಿಗೆ ಎಷ್ಟು ಲೀಡ್ ಕೊಡುವಂತೆ ಅಂತ. ಸರ್ ನಾವು ನರಸೀಪುರಕ್ಕಿಂತ 25,000 ಜಾಸ್ತಿ ಲೀಡ್ ಕೊಡ್ತೀವಿ ಅಂತ. ಆಮೇಲೆ ಇದಕ್ಕೆ ಸಾಧ್ಯ ಇಲ್ಲ. ನರಸೀಪುರ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಗಿಂತ 5,000 ಲೀಡ್ ಕೊಡ್ತಾರೆ ನರಸೀಪುರದವರು. ಅದು ದೊಡ್ಡ ಬೆಟ್ಟಿದ್ದೆಲ್ಲ ಸುಮ್ಮನೆ ಉದಾಹರಣೆ ತಿಳ್ಕೊಬೇಡಿ ನೀವು. ನರಸೀಪುರ ಬನ್ನೂರು ಭಾಗದಲ್ಲಿ ಹೊಡೆದ್ರೆ ಓಟ ಇನ್ನೊಂದು ಕ್ಷೇತ್ರ ಎದುರು ಮುಗಿಸಕ್ಕಾಗಲ್ಲ. ಆ ರೀತಿ ಒಗ್ಗಟ್ಟಾಗಿ ಹೊಡಿತಾರೆ. ಇನ್ನು ನಾನು ನಿಮ್ಮ ಪರವಾಗಿ ಮಾತಾಡ್ತೀನಿ ನಾನು. ಯಾಕೆಂದ್ರೆ ಗೊತ್ತು ಇಲ್ಲಿ ಪಲ್ಸ್ ಗೊತ್ತು, ಇಲ್ಲಿ ಗುಣ ಗೊತ್ತು, ನಿಮ್ಮ ಹೋರಾಟದ ಗುಣಗಳು ಕೂಡ ಗೊತ್ತು. ನೋಡಿ ದಕ್ಷಿಣ ಮಾತಾಡ್ತಾ ಅವ್ರು ಮಾತಾಡೋದು ಸಂವಿಧಾನ ಸಂವಿಧಾನ ಸಂವಿಧಾನ. ಪ್ರತಿಯೊಬ್ಬ ಪ್ರಜೆ ಯಾರು ಕೂಡ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ವಿರೋಧ ಮಾಡಿಲ್ಲ. ಅಂಬೇಡ್ಕರ್ ಅವರು ಮಾತಾಡೋದು ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನವನ್ನು ಈ ಭಾರತ ದೇಶ ಕೊಟ್ಟಿದ್ದೀನಿ ಅಂತ ಹೇಳೋದು. ಅದಕ್ಕೆ ಹೇಳಿದವರು ನಾವೇನೋ ಸಂವಿಧಾನ ಬರ್ಕೊಡ್ತೀನಪ್ಪ, ಅದನ್ನ ಜಾರಿ ತರ್ತಾರಲ್ಲ ಪ್ರಧಾನಿ ಅಂತವನಿಗೆ ಕೊಟ್ಟರೆ ಒಬ್ಬರು ಮುಂದೆ ಕೊಟ್ಟರು. ಆಗ ದೇಶ ನನ್ನ ಅಂಬೇಡ್ಕರ್ ಸಂವಿಧಾನ ಜಾರಿ ಆಗುತ್ತೆ ಅಂತ ಹೇಳಿದ್ರು. ಇನ್ನೊಂದು ಮಾತು ಹೇಳಿದ್ರು, ದೇವರು ಸಾಮಾಜಿಕ ದೇವರು ಹಿಂಗಂಟೆ ಹೇಳ್ಕೊಂಬಂದಿದ್ದೀನಿ, ಆದರೆ ಮುಂದಕ್ಕೆ ಹೇಳಿರಿ ಹಿಂದಕ್ಕೆ ಬರಬೇಡಿ ಅಂತ ಹೇಳಿದ್ರು. ಈ ಸಂವಿಧಾನ ತಿದ್ದುಪಡಿಯನ್ನ 72-73ರಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದಾಗ ಎಷ್ಟು ಬಾರಿ ಸಂವಿಧಾನ ಬದಲಾವಣೆ ಮಾಡಿದ್ರು ಹೇಳಿದ್ದೀರಾ? ಎಷ್ಟು ಬಾರಿ 72-73ರಲ್ಲಿ ಸಂವಿಧಾನ ಬದಲಾವಣೆ ಮಾಡಿದ್ರಿ ನೀವು? ಕಾಂಗ್ರೆಸ್ ಅಟ್ಲೀಸ್ಟ್ ಅಂಬೇಡ್ಕರ್ ಅವ್ರಿಗೆ ಚುನಾವಣೆ ನಿಲ್ಲಿಸಿ ಸೋತರಲ್ಲ 2 ಬಾರಿ ನೀವು ಅಂಬೇಡ್ಕರ್ ಅವ್ರನ್ನ. ಅಂಬೇಡ್ಕರ್ ಅವರು ಹೆಸರಿಡ್ತೀರ ನೀವು. ಅಂಬೇಡ್ಕರ್ ಅವರು ಐಕ್ಯರಾದಾಗ ಅವ್ರ ಸವಾಲಿ ಮಾಡಲಿಕ್ಕೆ ಸರ್ಕಾರದ ತ್ಯಾಗ ಮಾಡಿರೋ ನೀವು. ಅಂಬೇಡ್ಕರ್ ಅವರನ್ನ ಅವ್ರಿಗೆ ಡೆಲ್ಲಿನಲ್ಲಿ ರಾಜಧಾನಿಯಲ್ಲಿ ರಾಷ್ಟ್ರದಲ್ಲಿ ತ್ಯಾಗ ಕೊಡಲಿಲ್ಲ. ಇವ್ರು ಹೇಳೋದೇ ಬಾಯಲ್ಲಿ ಹೇಳ್ತೇನೆಲ್ಲ ಏನು ಪ್ರೋಗ್ರಾಮ್ ಹೇಳೋದೇ ಒಂದು ಮಾಡದೇ ಇನ್ನೊಂದು. ಬಾಯಲ್ಲಿ ಹೇಳೋದೇ ಒಂದು ಮಾಡದೇ ಇನ್ನೊಂದು. ಈ ರೀತಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ IIT ನೋಡ್ತೀವಿ. ನಿತೀಶ್ ಕುಮಾರ್ ಅವರು 8 ಸಾರಿ ಬಿಟ್ಟವರು, ಮತ್ತೆ ಅವರೇ ಬಂದಿರ್ಬೋದು. ಮಹಾರಾಷ್ಟ್ರ ಸರ್ಕಾರದಲ್ಲಿ ಎಲ್ಲ ಕಡೆ ಕೂಡ ಒಂದೇ ಗೊತ್ತಿದೆ, ಈ ದೇಶ ಭಾರತ ದೇಶ ನಿಮ್ಗೆ ಗೊತ್ತು. ಅವ್ರು ಅಯ್ಯೋದು ನೋಡಿ, ನಿಮ್ಮ ಮಾತುಗಳನ್ನು ಕೇಳಿ. ನರೇಂದ್ರ ಮೋದಿ ಅವರು ಹಿಂದೆ ಭಾರತ ಇದ್ದಾಗ ರಾಮಕೃಷ್ಣಾಶ್ರಮಕ್ಕೆ ಹೋದ್ರು. ನಾವು ಸನ್ಯಾಸಿ ಆಗಬೇಕು, ಸನ್ಯಾಸಿ ದೀಕ್ಷೆ ಕೊಡಿ ಅಂತ ಕೇಳಿದ್ರು. ಆಗ ಪೂಜ್ಯರು ಹೇಳಿದಂತೆ, ನೀವು ಸನ್ಯಾಸಿ ಆಗೋಗಿಲ್ಲ, ಈ ಭಾರತ ದೇಶವನ್ನು ನೀವೇ ಆಗಬೇಕು, ಈ ಸನ್ಯಾಸಿ ಆಗೋಗಿಲ್ಲ, ಹೋಗಪ್ಪ ಅಂತ ವಾಪಸ್ ಕಳಿಸೋದು ನರೇಂದ್ರ ಮೋದಿ ಅವರು ಹಿಮಾಲಯದಲ್ಲಿ ತಪಸ್ಸು ಮಾಡಿದ್ದಾರೆ. ಅಯೋಧ್ಯೆ ರಾಮನನ್ನು ಕಟ್ಟಿದ್ರು. ಎಷ್ಟು ದಿವಸ ಉಪವಾಸ ಇದ್ರು ಅದನ್ನು ಟೀಕೆ ಮಾಡಿದ್ರು. ಎಷ್ಟು ದಿವಸ ಉಪವಾಸ ಇದ್ರು ರಾಮನ ಕಟ್ಟಬೇಕಾದ್ರೆ ಅವ್ರಿಗೆ ಇಡೀ ದೇಶದ 140 ಕೋಟಿಯ ಕುಟುಂಬ, ಅವ್ರು ಗೊತ್ತು. ಬಡತನ ಟೀ ಮಾರಾಟ ಮಾಡಿರ್ತಕ್ಕಂಥವ್ರು, ರೈಲ್ವೆ ಸ್ಟೇಷನಲ್ಲಿ ಟೀ ಮಾರಾಟ ಮಾಡಿರ್ತಕ್ಕಂಥವ್ರು, ಎಷ್ಟು ಆಸ್ತಿ ಮಾಡಿದವರು. ಏಕಾಂಗಿ 10 ವರ್ಷ ಪ್ರಧಾನಿ, 10 ವರ್ಷ ಒಂದೇ ಒಂದು ದಿನ ರಜಾ ತಗೊಂಡಿಲ್ಲ, ಒಂದು ದಿನ ವಿರಾಮ ಮಾಡಿಲ್ಲ, ವಿಶ್ರಮಿಸಿಲ್ಲ ಅಂತ ಶಕ್ತಿ ಯಾರಿದೆ ಹೇಳಿ ನೋಡೋಣ. ಯಾರಿದೆ? ರಾಹುಲ್ ಗಾಂಧಿ ಅವರು ಮಾತಾಡಿದ್ರೆ 6 ತಿಂಗಳು 8 ತಿಂಗಳು ಲಂಡನ್ ಇರ್ತಾರೆ. ಮೋದಿ ಅವರು ಒಂದು ದಿನ ವಿರಾಮಿಸಿಲ್ಲ, ಪ್ರಪಂಚವೂ ಸುತ್ತಾರೆ. ಅವ್ರನ್ನ ಶಾಂತಿ ಸೌಹಾರ್ದತೆಯನ್ನು ಕಾಪಾಡ್ತಾರೆ. ಅವತ್ತು ಇದೇ ನರೇಂದ್ರ ಮೋದಿ ಅವರಿಗೆ ಅಮೆರಿಕದವರು ವೀಸಾ ಕೊಟ್ಟಿಲ್ಲ. ವೀಸಾ
ಉತ್ತಮವಾಗಿ ರಾಜಶೇಖರ ಮೂರ್ತಿ ಇರೋವರೆಗೂ ಕೂಡ ರಾಜಶೇಖರ ಮೂರ್ತಿಯನ್ನು ಸೇವೆ ಮಾಡತಕ್ಕಂಥ ವ್ಯಕ್ತಿ ಮಹಾರಾಜ್ ಅವರು. ಧ್ರುವನಾರಾಯಣ ಅವರಾದ್ಮೇಲೆ ರಾಜಶೇಖರ ಮೂರ್ತಿ ಅವರು, ಧ್ರುವನಾರಾಯಣ ರಾಜಶೇಖರ ಮೂರ್ತಿ ಜೊತೆ ಇದ್ರು, ಮಹಾರಾಜರು ರಾಜಶೇಖರ ಮೂರ್ತಿ ಇದ್ರು, ನವ ಕುಜೇಂದ್ರಿಗೆ ಧ್ರುವನಾರಾಯಣ ಮತ್ತೆ ಮಹಾರಾಜ್ ಅವರು. ಆದ್ರೆ ಒಳ್ಳೆ ವ್ಯಕ್ತಿ. ಇವಾಗ ಇವೆಲ್ಲ ಕಾಲದಲ್ಲಿ ಬರ್ತಾನೆ, ಒಳ್ಳೆ ಹುಡುಗ ಇದ್ದಾನೆ. ಈಗ ಅಂತ ಒಂದು ಎಂಪಿ ಗೆಲ್ತಕ್ಕಂಥದ್ದು ಆವಾಗ ಮಾತಾಡೋದು ಯಡಿಯೂರಪ್ಪನವರು, ದೇವೇಗೌಡರು, ವಿಜಯೇಂದ್ರ ಅವರು, ಕುಮಾರಸ್ವಾಮಿ ಅವರು, ನಾವು ಎಲ್ಲ ಇವರು ಉಸ್ತುವಾರಿ ಹೊರಟಿದ್ದಾರೆ ರಾಧಾಮೋಹನ್ ನಾವೆಲ್ಲ ಬೆಂಗಳೂರಿಗೆ ರಾಜ್ಯಪಾಲದ ಸೇರಿದ ಒತ್ತಾಯಕ್ಕೆ ಎರಡು ಪಾರ್ಟಿ ಇರ್ತೇವೆ. ಅವರು ಮಾತಾಡೋರು ಯಡಿಯೂರಪ್ಪನವರು ಮಾತಾಡೋರು 28 ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಟ್ಬಿಡಿ ನಮಗೆ. ಈ ರಾಜ್ಯದಲ್ಲಿ ಯಾವ ನೀರಾವರಿಗಳಿಗೆ ತಡೆಯಾಗಿದೆ, ಅದು ಕಾವೇರಿ ಇರ್ಬೋದು, ಮೇಕೆದಾಟು ಇರ್ಬೋದು, ಮಹದಾಯಿ ಇರ್ಬೋದು, ಯಾವುದೇ ಇರ್ಬೋದು, ನಾನು ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿ ಅವರು, ನರೇಂದ್ರ ಮೋದಿ ಅವರ 28 ಕರ್ಕೊಂಡು ಹೋಗ್ತೀವಿ. ನಮ್ಮ ರಾಜ್ಯದ ಅಭಿವೃದ್ಧಿ ಮಾಡಿ ನೀರಾವರಿ ಮಾಡ್ಬಿಡಿ ಅಂತೇಳಿ ಎಲ್ಲ ಮಾಡ್ತೀವಿ ಅಂತ ಮಾಡಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನರಸೀಪುರ ಕ್ಷೇತ್ರದಲ್ಲಿ ನೀವು ಐಎಸ್ ಪದ ಕೊಟ್ಟರೆ ಅಶ್ವಿನ್ ಅವ್ರನ್ನ ನೀವು ಆಟೋಮೆಟಿಕಲಿ ಎಮ್ಎಲ್ಎ ಮಾಡಿದಂಗೆ. ನಮ್ಮ ಡಾಕ್ಟರ್ ರೇವಣ್ಣ ಅವರು ಕೂಡ ಸರ್ಕಾರಕ್ಕೆ ತರ್ತಕ್ಕಂಥವ್ರನ್ನ ಜೊತೆ ಜೊತೆ ಕೂಡ ಮಿಲಾಯಿಸಿದ್ದಾರೆ, ಭಾರಿ ಒಳ್ಳೆಯವರಿದ್ದಾರೆ. ನಾವು ನೀವೆಲ್ಲ ಸೇರಿ ಅವರಿಬ್ಬರು ಪಡ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷದ ಪರವಾಗಿ, ಜೆಡಿಎಸ್ ಪಕ್ಷದ ಪರವಾಗಿ ನರೇಂದ್ರ ಮೋದಿ ಅವರ ಕಮಲ ಗುರುತಿಗೆ ಮತ ನೀಡಬೇಕು ಅಂತೇಳಿ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಮಾತುಕೊಳ್ತೇನೆ. ಹಲೋ ಭಾರತ ಮಾತಾ ಕಿ, ಹಲೋ ಭಾರತ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ, ಯಡಿಯೂರಪ್ಪನವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ವಿಜಯೇಂದ್ರ ಅವರಿಗೆ, ನರಸೀಪುರ ಕ್ಷೇತ್ರದ ಎಲ್ಲ ಜನತೆಗೆ ಎಪಿಎಂಸಿ ಮಾಜಿ ಅಧ್ಯಕ್ಷರು